ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಳೆರಾಯನ ಆರ್ಭಟ ಜೋರಾಗಿತ್ತು. ಸುಮಾರು 3:30ರಿಂದ 5 ಗಂಟೆಗಳ ಕಾಲ ನಿರಂತರವಾಗಿ ಸುರಿದ ಮಳೆಯ ಪರಿಣಾಮವಾಗಿ ಸಾಕಷ್ಟು ಕಡೆಗಳಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಜೊತೆಗೆ ಅಂಗಡಿ ಮನೆಗಳು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ನೀರಿನಿಂದ ಜಲಾವೃತವಾಗಿದೆ. ಸದ್ಯಕ್ಕೆ ನಾನಿರುವಂಥದ್ದು ಹೆಬ್ಬಾಳ ರಸ್ತೆಗೆ ಕನೆಕ್ಟ್ ಆಗುವಂತಹ ಒಂದು ರಸ್ತೆ. ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಈ ರಸ್ತೆ ಅಂತ ಹೇಳಿ. ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಜೊತೆಗೆ ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಗುಂಡಿಗಳಿರೋದ್ರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸೋಮವಾರ ಬೆಳಗ್ಗೆ ಆಗಿರೋದ್ರಿಂದ ಮಕ್ಕಳನ್ನ ಕೂಡ ಶಾಲೆಗೆ ಬಿಡೋದಕ್ಕೆ ಪೋಷಕರು ಕೂಡ ಹರಸಾಹಸ ಪಡುವಂತಹ ಪರಿಸ್ಥಿತಿಯು ಕೂಡ ಎದುರಾಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಅಂದರೆ ವಾಹನ ಸವಾರರೇನಿದ್ದಾರೆ ಸಂಪೂರ್ಣವಾಗಿ ಇಲ್ಲಿ ಓಡಾಡೋದಕ್ಕೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಗಾಡಿಯು ಕೂಡ ಸ್ಟ್ರಕ್ ಆಗ್ತಾ ಇದೆ, ಅಂದರೆ ಹೋಗೋಕೆ ಆಗ್ತಾ ಇಲ್ಲ. ಯಾವುದು ರಸ್ತೆ, ಯಾವುದು ಗುಂಡಿ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಗುಂಡಿಗಳಲ್ಲಿ ಎಲ್ಲ ಕಡೆಗಳಲ್ಲಿ ನೀರು ನಿಂತಿರುವಂತಹ ಪರಿಣಾಮವಾಗಿ ಯಾವ ಕಡೆಗಳಲ್ಲಿ ಹೋಗೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ರಸ್ತೆಯ ಒಂದು ಚಿತ್ರಣ ಅಂತ ಹೇಳಿ. ಮಳೆ ಬಂದು ಮಳೆ ಸ್ಟಾಪ್ ಆದರೂ ಕೂಡ ಇಲ್ಲಿ ಮಾತ್ರ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ. ಸಂಪೂರ್ಣವಾಗಿ ರಸ್ತೆಗಳು ನೀರಿನಿಂದ ಜಲಾವೃತವಾಗಿದೆ. ಇಲ್ಲೇನಾದರೂ ಗಾಡಿಗಳು ಸ್ಟ್ರಕ್ ಆಗಿ ಸ್ಟಾಪ್ ಆದರೆ ಮತ್ತೆ ಗಾಡಿ ಮೂವ್ ಆಗೋ ಚಾನ್ಸಸ್ ಕೂಡ ತೀರಾ ಕಡಿಮೆನೆ. ಪುಟ್ಟ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಬೈಕ್ನಲ್ಲಿ ಜೊತೆಗೆ ಕಾರ್ನಲ್ಲಿ ಪೋಷಕರು ಜೊತೆಗೆ ಜನರು ಓಡಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಇಲ್ಲಿ ಈ ರಸ್ತೆಯನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿ. ಈ ರಸ್ತೆಯನ್ನು ದಾಟ್ಕೊಂಡು ಹೋಗೋದಕ್ಕೂ ಕೂಡ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ವಿದ್ಯಾರ್ಥಿಗಳಿಗೂ ಕೂಡ ಓಡಾಡೋದಕ್ಕಾಗ್ತಾ ಇಲ್ಲ. ಈ ಅಂಡರ್ ಪಾಸ್ ಏನಿದೆ, ಅಂಡರ್ ಪಾಸ್ನಲ್ಲಿ ಹೋಗುವಂತಹ ವೆಹಿಕಲ್ ಸವಾರರು ವಿದ್ಯಾರ್ಥಿಗಳನ್ನು ಆ ಕಡೆ ಡ್ರಾಪ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಏನು ಅಂತಂದರೆ ವೆಟರ್ನರಿ ಕಾಲೇಜ್ ಏನಿದೆ, ವೆಟರ್ನರಿ ಕಾಲೇಜ್ ಪಕ್ಕದ ರಸ್ತೆಯಲ್ಲಿರುವಂತಹ ಅಂಡರ್ ಪಾಸ್ ಇದು. ರಸ್ತೆಗಳ ಅವಸ್ಥೆಯಂತೂ ನೋಡೋದಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ರಸ್ತೆ ಕೂಡ ಡ್ಯಾಮೇಜ್ ಆಗಿದೆ. ಈ ರಸ್ತೆಯಲ್ಲಿ ಹೋಗೋದೇ ಒಂದು ದೊಡ್ಡ ಹರಸಾಹಸ ಅಂತಲೇ ಹೇಳ್ಬೋದು. ಜೊತೆಗೆ ಟ್ರಾಫಿಕ್ ಜಾಮ್ ಕಿರಿಕಿರಿ. ಇನ್ನೊಂದು ವಿಪರ್ಯಾಸ ಅಂದರೆ ಪೊಲೀಸರು ಯಾವ ರೀತಿಯಾಗಿ ಬ್ಯಾರಿಗೇಟನ್ನು ಹಾಕಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಆರ್ ಟಿ ನಗರ ಮೂಲಕ ಕನೆಕ್ಟ್ ಆಗುವಂತಹ, ಅಂದರೆ ಈ ಅಂಡರ್ ಪಾಸ್ನಿಂದ ಆರ್ ಟಿ ನಗರಕ್ಕೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇದು ಆರ್ ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋದ್ರಿಂದ ಆರ್ ಟಿ ನಗರ ಪೊಲೀಸರು ಒಂದು ಬ್ಯಾರಿಗೇಟನ್ನು ಹಾಕಿದ್ದಾರೆ. ಅಂದರೆ ಯಾರಾದರೂ ಈ ಅಂಡರ್ ಪಾಸ್ನಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ಆದರೆ ಅವ್ರು ಹಾಕಿರುವಂತಹ ಬ್ಯಾರಿಗೇಟ್ ಎಲ್ಲಿ ಹಾಕಿದ್ದಾರೆ ಅಂದರೆ ಅದನ್ನು ದಾಟ್ಕೊಂಡು ಎಲ್ಲ ಜನರು ಕೂಡ ಈ ಒಂದು ಅಂಡರ್ ಪಾಸ್ ಮೂಲಕ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ಅದರಲ್ಲೂ ಕೆಲವರು ಹೆಲ್ಮೆಟನ್ನು ಹಾಕದೆ ಓಡಾಡುವಂಥದ್ದು ಈ ಜಾಗದಲ್ಲಿ ಬಹಳ ಡೇಂಜರ್. ಅದು ನಾವು ಕೂಡ ನೋಡ್ತಾ ಇದ್ವಿ ಚಿತ್ರಣದಲ್ಲಿ. ಅಂದರೆ ಸಾಕಷ್ಟು ವೆಹಿಕಲ್ಗಳು ಬಂತು, ಇಲ್ಲಿ ಸ್ಟ್ರಕ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ರಸ್ತೆಯ ಮಧ್ಯದಲ್ಲಿ ಯಾವ ರೀತಿ ಹಳ್ಳ ಇದೆ ಅಂತ ಹೇಳಿ, ದೊಡ್ಡದಾಗಿ ಹಳ್ಳ ಇದೆ, ಅದು ಕಾಣ್ತಾ ಇಲ್ಲ. ಏಕೆಂದರೆ ಆ ಹಳ್ಳದಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರೋದ್ರಿಂದ ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ವಾಹನ ಸವಾರರು ಬರುವಂತಹ ಸಂದರ್ಭದಲ್ಲಿ ನೇರವಾಗಿ ವೆಹಿಕಲ್ನ ಟೈರ್ ಏನಿದೆ ಆ ಹಳ್ಳಕ್ಕೆ ಬೀಳ್ತಾ ಇದೆ. ಹಾಗಾಗಿ ಅಲ್ಲಿ ಗಾಡಿಗಳು ಸ್ಟ್ರಕ್ ಆಗ್ತಾ ಇದೆ, ಅಲ್ಲಿಂದ ಮೂವ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಕೆಲವೊಂದು ಅಂದರೆ ನೀರು ಜಾಸ್ತಿ ಇರೋದ್ರಿಂದ ಗಾಡಿ ಏನಾದರೂ ಆಫ್ ಆದರೆ ಅದು ಕೂಡ ಸ್ಟಾರ್ಟ್ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಈ ವೆಟರ್ನರಿ ಕಾಲೇಜ್ ಪಕ್ಕದಲ್ಲಿರುವಂತಹ ಈ ಅಂಡರ್ ಪಾಸ್ ಏನಿದೆ, ಆರ್ ಟಿ ನಗರ ಕಡೆ ಕನೆಕ್ಟ್ ಆಗುವಂತಹ ಈ ಅಂಡರ್ ಪಾಸ್ನಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದ್ದಾರೆ. ಜನರು ಕೂಡ ಹೇಳ್ತಾ ಇದ್ರು ಈ ರಸ್ತೆಯಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ. ಕಂಟಿನ್ಯೂ ಮಳೆ ಬಂದಿದೆ, ಆದರೆ ಇದುವರೆಗೂ ಕೂಡ ಯಾರೊಬ್ಬರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಹೋಗಿ ಇದನ್ನು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಾಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.